ನನಗೆ ತುಂಬಾ ದಿನದಿಂದ ತುಂಬಾ ಜನ ಡೈಲಿ ಬ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನಮ್ಮಪ್ಪ ಮ್ಯಾಚಿಂಗ್ ನೋಡಿ, ಅಪ್ಪನ ಬ್ಲಾಗ್ ಹಾಕಿದ್ದಾರೆ, ನಾನು ಬ್ಲಾಗ್ ಮಾಡಿದ್ದೇನೆ. ಅಂಡ್ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಗೈಸ್ ಹೋಗ್ಬೇಕಾದ್ರೆ ಕೋಳಿ ಜಗಳ ಹಾಸ್ಪಿಟಲ್ ಇದೆ. ಸೊ ಇಲ್ಲಿ ಥೆರಪಿಗೆ ಅಂತ ಬಿಟ್ಟು ಬರ್ತಿದ್ದೆ. ಖುಷಿ ಬಂತು. ನಾನು ಬರೋದು ಕುತ್ಕೊಂಡು ನೋಡ್ಕೊಂಡು ಹೊಟ್ಟೆ ಹೊರ್ಕೋಬೇಕಷ್ಟೇ. ರಜೆ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ, ಅದಕ್ಕೆ ಒಂದು ತಿನ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊ ಬಂದ್ವಿ. ನಮ್ಮಪ್ಪ ರೆಡಿ ಫುಲ್ಲು, ನನ್ನ ಹೊಸ ಗಾಗಲ್ಸ್ ಹಾಕೊಂಡು. ಕಂಡುಡ್ತೇನೆ ನೋಡ್ಕೊಂಡ್ರಂತೆ ಕಂಟೆಂಟ್ ಹುಡ್ತು ಅಂತಂತೆ. ಪರವಾಗಿಲ್ಲ, ಎಲ್ಲಿ ಮಾಡ್ಕೊಳ್ತಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನದಿಂದ ತುಂಬಾ ಜನ ಡೈಲಿ ಬ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ. ಸೊ ಹಾಗಾಗಿ ನನಗೆ ಇವತ್ತು ಹುಷಾರಿಲ್ಲ ಆ್ಯಕ್ಚುಲಿ, ಬಟ್ ಆದರೂ ಡೈಲಿ ಬ್ಲಾಗ್ ಕೇಳಿದ್ರಿಂದ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದು ಇವಾಗ ಸ್ವಲ್ಪ ತಿಂಡಿಯೆಲ್ಲ ಮಾಡಿಕೊಂಡು ಆ್ಯಂಡ್ ಎಳ್ನೀರೆಲ್ಲ ನಮ್ಮ ಮನೇಲಿ ಕೆತ್ಕೊಟ್ರು, ಅದೊಂದು ಸ್ವಲ್ಪ ತಿಂದು ಎಳ್ನೀರು ಕುಡಿದು. ಆ್ಯಕ್ಚುಲಿ ಇವಾಗ ಮಂತ್ರಿ ಮೊಲಲ್ಲಿ ಒಂದು ಮೀಟಿಂಗ್ ಇದೆ ಆ್ಯಂಡ್ ನಮ್ಮದು ಥ್ರೂ ಔಟ್ ದ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ನನ್ನ ಜೊತೆ ಭರತ್ ಕೂಡ ಜಾಯಿನ್ ಆಗ್ತಿದ್ದಾರೆ ಆ್ಯಂಡ್ ಅಜಯ್ ಕೂಡ ಜಾಯಿನ್ ಆಗ್ತಾ ಇದ್ದಾನೆ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಗೈಸ್ ಕಾರಲ್ಲಿ ಕುತ್ಕೊಂಡ್ವಿ ಆ್ಯಂಡ್ ಆಲ್ರೆಡಿ ಸಿಗ್ನಲ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಆಫ್ಟರ್ನೂನ್ಸ್ ಮತ್ತು ಈವ್ನಿಂಗ್ಸ್ ಅಲ್ಲಿ ಎಷ್ಟು ಸಿಗ್ನಲ್ ಇರುತ್ತೆ ಅಂತಂದರೆ ಇಟ್ಸ್ ವೆರಿ ಹಿಕ್ಟಿಕ್. ಒಂದು ರೋಡ್ ನಿದ್ದೆನೇ ಆಗ್ಬಿಡುತ್ತೆ ಹಂಗೆ ಟ್ರಾವೆಲ್ ಮಾಡಬೇಕಾದ್ರೆ. ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಇವಾಗ ಮಂತ್ರಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಮೀಟಿಂಗ್ಗೆ. ಮಂತ್ರಿಗೆ ಬಂದು ನಾವು ಸಾಲಡ್ ಬೌಲ್ ತೊಗೊಂಡ್ವಿ. ಬರೋದಕ್ಕೂ ಹಸುವಾಗ್ತಿತ್ತು ಅಂತ ಇವಾಗ ಇದರಲ್ಲೇ ಶೇರ್ ಮಾಡ್ತೀವಿ. ಗೈಸ್ ಇವತ್ತು ನನ್ನ ಬಟ್ಟೆಗೆ ಉಳಿಗಾಲ ಇಲ್ಲ, ಒಂದಲ್ಲ ಒಂದು ಐಟಮ್ ಮೈ ಮೇಲೆ ಬೀಳ್ತಾನೆ ಇದೆ. ನಾನು ಫ್ರಸ್ಟ್ರೇಟ್ ಆಗ್ಬಿಟ್ಟು ಲಾಸ್ಟಿಗೆ ಹಿಂಗೆ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ, ಏನು ಬೀಳಬಾರ್ದು ಅಂತ. ಬೆಳಗ್ಗೆ ಇಲ್ಲಿ ಕೈಯಲ್ಲಿ ಗೈಸತ್ತೆ ಹಂಗೆ ಫೋಲ್ಡ್ ಮಾಡ್ಕೊಂಡೆ, ಮತ್ತು ಇಲ್ಲಿ ನನ್ನ ಲೆನ್ಸ್ ಸೊಲ್ಯೂಷನ್ ಬಿದ್ಬಿಡ್ತು, ಅದು ಕರೆ ಆಗೋಯ್ತು. ಸ್ಯಾಟಿನ್ ಬಟ್ಟೆಗಳು ತುಂಬ ಚಂದ, ಬಟ್ ಕರೆ ಬೇಗ ಆಗುತ್ತೆ ಗೈಸ್, ಅದೇ ಒಂದು ಬೇಜಾರು. ಗೈಸ್ ಇವಾಗ ನಮ್ಮ ಅಮ್ಮನ್ನ ಮಾತಾಡ್ಸಾಯ್ತು ಆ್ಯಂಡ್ ನಮ್ಮ ಅಪ್ಪನೂ ಇಲ್ಲೇ ಇದ್ರು ಇಷ್ಟು ತನಕ. ಇವಾಗ ಅವರು ಬೋರ್ ಆಗ್ತಿದೆ ಅಂತಂದ್ರು, ಹಂಗಾಗಿ ನನ್ನ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಇವಾಗ ನಾವೆಲ್ಲರೂ ಜೊತೆಗೆ ಹೋಗ್ತೀವಿ. ಮನೇಲಿ ಮುದ್ದೆ ತಿನ್ಕೊಂಡ್ಬಂದಿದ್ರು, ಅದಕ್ಕೆ ಗುಂಡ್ರು ಆತಿದ್ರಲ್ಲಿ ಇನ್ನೇನ್ ಬೇಕು ಅಂತ. ನೀವು ತಿನ್ನಿರ್ಲಿಲ್ವಾ? ಏನ್ ಲವ್ ನಮ್ಮಪ್ಪ ನಮ್ಮ ಮೇಲೆ, ನಮ್ಮಮ್ಮನ ಮೇಲೆ ನೋಡಿ. ಅನ್ನ ಸಾರು ಎಲ್ಲ ತಂದವ್ರ ಅಂಕಲ್. ಉಪ್ಪಿನಕಾಯಿ ಗೈಸ್ ಇವಾಗ ನಾವು ಸುಶಿ ತಿನ್ನೋದಕ್ಕೆ ಹೋಗ್ತಿದ್ದೀವಿ. ನಾವು ತಿನ್ನಲ್ಲ, ಚೋಟು ತಿಂತಾನೆ, ಆಮೇಲೆ ನಮ್ಮಪ್ಪ ತಿಂದರೆ ತಿನ್ಬೋದು ಅಷ್ಟೇ. ಸರಿ ಹಂಗೆ ನಡೀರಿ ಗೈಸ್. ಇವತ್ತು ನಾನು ನಮ್ಮಪ್ಪ ಮ್ಯಾಚಿಂಗ್ ನೋಡಿ, ಅಪ್ಪನ ಬ್ಲಾಗ್ ಹಾಕಿದ್ದಾರೆ, ನಾನು ಬ್ಲಾಗ್ ಹಾಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಗೈಸ್ ಹೋಗ್ಬೇಕಾದ್ರೆ ಕೋಳಿ ಜಗಳ ಯಾಕೆ ಕೇಳ್ತೀರೋ ಅವ್ರದನ್ನ. ಅವ್ರ ಥರ ಗೈಸ್ ಯಾರೂ ಇರೋಕ್ಕಾಗಲ್ಲ, ಅಷ್ಟು ಕ್ಯೂಟ್ ಆಗಿರ್ತಾರೆ. ಗೈಸ್ ಅಪ್ಪಾಜಿ ಇಷ್ಟ ತನಕ ನಿದ್ದೆ ಮಾಡಿದ್ರು, ಇವಾಗ ಕಂಡುಬಿಟ್ರು. ನನಗೆ ಇವರಿಂದನೇ ಥರ ನಿದ್ದೆ ಬಂದಿರೋದು. ನನಗೆ ಗಾಡಿಲೆಲ್ಲ ನಿದ್ದೆ ಮಾಡ್ತೀನಿ ನೋಡಿ, ಅದು ಇವರಿಂದ ಬಂದಿರೋದು. ಅಲ್ಲ ಅಷ್ಟೊಂದು ನಿದ್ದೆ ಮಾಡ್ತಿರಲ್ಲ ಕ್ಯಾಬಲ್ಲೂ, ಅವರಿಂದನೇ ಬಂದಿರೋದು ಗೈಸ್ ನಂಗಿದು. ಭರತ್ ಮಲ್ಗಿರೋದಾ? ಯಾವಾಗ ತಗೊಂಡಿದ್ದೀರಾ? ನಿನ್ನೆ ಗೈಸ್. ನಮ್ಮ ಅಪ್ಪ ನೋಡಿ, ಭರತ್ ಹುಷಾರಾಗಿರ್ಬೇಕು ನೀವು ನೆಕ್ಸ್ಟ್ ಟೈಮ್ ಇಂದ. ನೆನ್ನೆ ಭರತ್ ಟೈರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ರು, ಅದನ್ನ ನಮ್ಮಪ್ಪ ತೆಗ್ದಿದ್ದಾರೆ ನೋಡಿ. ಭರತ್ ನೋಡ್ತವ್ರು ಯಾವಾಗ ತಗೊಂಡಿರೋದಂತ. ಚೆನ್ನಾಗಿದೆ. ನೀವು ಬಿಡಿ ಭರತ್, ನಿಮ್ಮ ಬಗ್ಗೆ ಮಾತಾಡೋಕ್ಕಾಗುತ್ತಾ? ನಾನು ಮುಂಚೆ ವೆರಿ ಲಾಂಗ್ ಬ್ಯಾಕ್, ಐ ಥಿಂಕ್ 8 months 1 year ಬ್ಯಾಕ್ ಇಲ್ಲಿ ಮೈಂಡ್ ಆ್ಯಂಡ್ ಬ್ರೈನ್ ಹಾಸ್ಪಿಟಲ್ ಅಂತಿದೆ. ಸೊ ಇಲ್ಲಿ ಥೆರಪಿಗೆ ಅಂತ ಹೇಳ್ಬಿಟ್ಟು ಬರ್ತಿದ್ದೆ. ಅಲ್ಲೇ ಡೈಲಿ ಸುಶಿ ಅಂತಿದೆ, ಸೊ ಇಲ್ಲೂ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಿದ್ದೆ. ಇವಾಗ ಅಲ್ಲಿ ಕರ್ಕೊಂಬಂದಿದ್ದೀನಿ ಎಲ್ಲರೂ. ಇವತ್ತು ಡಯಟಲ್ಲಿ ಇದ್ದೀವಿ, ನಾನು ಬರತ್ತೀನೋ ತಿನ್ನೋಂಗಿಲ್ಲ, ಬಟ್ ಅಪ್ಪ ಮತ್ತು ಪುಟ್ಟು ತಿನ್ಬೋದು. ಸೊ ಲೆಟ್ಸ್ ಗೋ ಗೈಸ್. ನಾಳೆ ಯಾವ ವಿಡಿಯೋ ಪೋಸ್ಟ್ ಮಾಡೋಣ ಗೈಸ್? ನಂಗೆ ಹುಷಾರಿಲ್ಲ, ಅದಕ್ಕೆ ಹಂಗೆ ಐ ಆಮ್ ಜಸ್ಟ್ ಫೀಲಿಂಗ್ ವೆರಿ ಡ್ರೌಸಿ. ಸೊ ಅದಕ್ಕೆ ಮುಚ್ಕೊಂಡು ಹಿಂಗೆ ಗೊತ್ತಿದ್ದೆ. How dare you?
ಹೌ ಫೇರ್ ಯು ಹೌ ಫೇರ್ ಯು ಗೈಸ್ ಫೈನಲಿ ಸುಶಿ ಬಂತು. ನಾನು ಬರೋದು ಕುತ್ಕೊಂಡು ನೋಡ್ಕೊಂಡು ಹೊಟ್ಟೆ ಹೊರ್ಕೋಬೇಕಷ್ಟೇ. ತಿನ್ನೋರ್ದೆ ಸುಖ. ಡೇಟಲ್ಲಿ ಇರಲಿಲ್ಲ ತಿನ್ನಂಗಿಲ್ಲ. ಬಟ್ ಆಲ್ ದಿಸ್ ವಿಲ್ ಬಿ ವರ್ತ್ ಇಟ್. ನೀವು ತಿಂದ್ರಿ ಜನ? ಗೈಸ್ ಅಜಯ್ ಟ್ರೈ ಮಾಡ್ತಾನೆ ಎತ್ಕೊಳ್ಳೋದಕ್ಕೆ. ಕಮಾನ್ ಅಜಯ್, ಯು ಕಾಂಟ್ ಗಿವ್ ಅಪ್, ಕಮಾನ್. ಈಗ ಒಪ್ಪನು ಟ್ರೈ ಮಾಡ್ತವ್ರೆ. ಐಸ ಕಮಾನ್ 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 ಅಜಯ್. ಹಂಗೆ ಹಂಗೆ ತಿನ್ನೋದು. ಮತ್ತೆ ನಿಮ್ದು ಕೈಗೆ ಹೆಚ್ಕೋಬೇಕಪ್ಪಾಜಿ ಇವಾಗ ಅದಕ್ಕೆ. ಒಟ್ಟಿಗೆ ತಿನ್ಬೇಕಲ್ಲ? ಹಾ, ಎಲ್ಲ ಒಟ್ಟಿಗೆ ಒಂದೇ ಶಾಟಲ್ಲಿ. ಗೈಸ್ ಅಜಯ್ ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೆ ಒಂದು ತಿನ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊ ಬಂದ್ವಿ. ಫೈನಲಿ ಮನೆಗೆ ಬಂದ್ವಿ. ಎಷ್ಟು ಟ್ರಾಫಿಕ್ ಅಂತಂದರೆ ಆಲ್ಮೋಸ್ಟ್ 1.5 ಅವರ್ ನಾವು ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ವಿ. ಎಲ್ಲೋದ್ರೂ ಟ್ರಾಫಿಕ್, ಎಲ್ಲ ಕಡೆ ರೋಡೆಲ್ಲ ಬ್ಲಾಕ್ ಆಗಿ ಮತ್ತೆ ಯೂಟರ್ನ್ ತೊಗೊಂಡೆಲ್ಲ ಬಂದಿದ್ದಾಯ್ತು ನಾವು. ಆ್ಯಂಡ್ ಎಲ್ಲರೂ ನಿದ್ದೆ ಹೊಡೆದಿದ್ದೀವಿ ಕ್ಯಾಬಲ್ಲಿ. ಅಪ್ಪಾಜಿ ನಾನು ಪುಟ್ಟಿ ಎಲ್ಲ ಇವರು ಒಂದು ಟೈಮಲ್ಲಿ ಕಣ್ಣು ಮುಚ್ಚಿದ್ರು. ಬಟ್ ಆದರೂ ಆಮೇಲೆ ಗ್ಯಾಪಲ್ಲಿ ನಮ್ಮ ವೀಡಿಯೋದ ತೊಗೋತಾ ಇದ್ರು ಕಳ್ರ ಥರ. ಗೈಸ್ ಇವತ್ತು ರಾತ್ರಿ ಊಟಕ್ಕೆ ಓಟ್ಸ್ ತಿಂತಾ ಇದ್ದೀನಿ. ಅದರಲ್ಲಿ ಬನಾನಾ ಮತ್ತು ಗ್ರೇಪ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಓಟ್ಸಲ್ಲಿ ಪ್ರೋಟೀನ್, ಕ್ರಿಯೇಟಿನ್, ಗ್ಲೂಟಮಿನ್ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಟ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಏನು ತಿನ್ನೋದು ಡೈಲಿ ಇದೇ ಒಂದು ಕ್ವೆಶನ್ ಆಗಿಬಿಡುತ್ತೆ ಮೈಂಡಲ್ಲಿ, ಏನು ತಿನ್ನೋದು ಅಂತ ಗೊತ್ತಾಗಲ್ಲ. ಬಟ್ ಬೆಳಗ್ಗೆಯಿಂದ ಒಂದು ಸಲ ಆದರೂ ಪ್ರೋಟೀನ್ ಸೋರ್ಸ್ ತೊಗೊಳ್ಳೇಬೇಕು. ಸೊ ಹಾಗಾಗಿ ಇವಾಗಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ. ಐ ಡೋಂಟ್ ಎಂಜಾಯ್ ಈಟಿಂಗ್ ದಿಸ್, ಬಟ್ ಐ ಹ್ಯಾವ್ ಟು ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಗೈಸ್ ಇವಾಗ ಇವಳನ್ನ ವಾಕಿಂಗ್ ಅಂತ ಕರ್ಕೊಂಬಂದ್ವಿ. ಕುಣ್ದಾಡ್ತವಳಂಗೆ, ಹೇಳಬಾರ್ದು ಅವಳನ್ನ. ನಾನು ಓಡ್ಬಿಡ್ಬೇಕು, ಅವಳು ಇರೋ ಬರೋ 9 ಎಲ್ಲ ಚೇಸ್ ಮಾಡಬೇಕು. ನಮ್ಮ ಮೊಟ್ಟೆ ಎಷ್ಟು ಉರಿಸ್ತವರು. ನಾವೇನ್ ಮಾಡೋದು, ಬೆಂಡೆಕಾಯಿ ತಿನ್ನಂಗಿಲ್ಲ ನಾವು, ಅದಕ್ಕೆ ತಿಂತಾ ಇದ್ದೀವಿ. ಗೈಸ್ ಇವಾಗ ತುಂಬ ಹಸುವಾಗ್ತಿದೆ, ಆಗಲೇ ತಿಂದು ಸಾಕಾಗಿಲ್ಲ. ಸೊ ಹಾಗಾಗಿ ಸಾಂಬಾರು ಏನಿದೆ ಅದಕ್ಕೆ ಸ್ವಲ್ಪ ಮೊಟ್ಟೆ ಹೊಡ್ಕೊಂಡು ಒಗ್ಗರಣೆ ಹಾಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಗೈಸ್ ಇಲ್ಲಿ ಆಲ್ಮೋಸ್ಟ್ ಎಗ್ ಬುರ್ಜಿ ಮತ್ತೆ ಎಂತ ಬೆಂಡೆಕಾಯಿ ಬುರ್ಜಿ ಎಲ್ಲ ಆಗಚ್ಚೋದು. ಅದಕ್ಕೆ ಕಾಯಿದ್ಯಾ ಅಂತ ಕೇಳ್ತಿದ್ವಿ, ಇವರೆಲ್ಲ ನಗಾಡ್ತವ್ರೆ. ಕಾಯಿ ಹಾಕೊಂತಿದ್ರೆ ಏನಾಗುತ್ತೆ ಗೈಸ್, ನಂಗೆ ಮೊದಲೇ ಮೊಟ್ಟೆ ಫ್ಲೇವರ್ ಆಗಲ್ಲ. ವೆಜಿಟೇರಿಯನ್ಸ್ ಆಗಿ ಮೊಟ್ಟೆ ತಿನ್ನೋದಿಲ್ಲ, ಅದು ಇನ್ನೊಂಥರ ಹಿಂಸೆ. ನಾನು ಇವೆನ್ಚುಲಿ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೆ, ಬಿಕಾಸ್ ಮನೇಲಿ ಸ್ವಲ್ಪ ತಿನ್ಸೋರು ನನಗೆ, ಅವಾಗ ವೀಕ್ ಇದ್ದೆ ಅಂತ. ಇವಾಗ ಪ್ರೋಟೀನ್ಗೋಸ್ಕರ ತಿಂತೀನಿ ಸ್ವಲ್ಪ ಹಿಂಸೆ ಮಾಡ್ಕೊಂಡು. ನೀವು ತಿನ್ನಿ ಇರೋ ಎಕ್ಸ್ಪೆರಿಮೆಂಟ್ ನಿಮ್ಮ ಮೇಲೆ ಆಗ್ಲಿ, ಏನಾರು ಆಗ್ಲಿ ಒಟ್ನಲ್ಲಿ. ಅಜಯ್ ನಾನ್ ಜವಾಬ್ದಾರಿ ಅಲ್ಲ ಏನಾದ್ರು. ತಿನ್ನಿ ಬೇಗ, ಎಷ್ಟೋ ತಿಂತೀರಾ? ಎಲ್ಲ ಫ್ಲೇವರ್ ಹೊಡಿತೆ, ಚೆನ್ನಾಗೈತೆ. ಮಾತ್ರ ಟೇಸ್ಟ್ ಗೊತ್ತಾಯ್ತಾ? ಎಲ್ಲ ಮಿಕ್ಸ್ ಆಗ್ಬಿಡೈತೆ, ಮೊಟ್ಟೆ, ಸಾಂಬಾರು, ಈರುಳ್ಳಿ. ಬೆಳ್ಕೊಂಡು ಟೊಮೊಟೊ ಜಾಸ್ತಿ ಸಿಗ್ಲಿ ಅಂತ ಟೊಮೊಟೊನ ತಿಂತಾರೆ. ಬಿಸಿ ಮೊಟ್ಟೆ ಫ್ಲೇವರ್ ಜಾಸ್ತಿ ಇದೆ. ಉಪ್ಪು ಖಾರ ಪುಡಿ ಹಾಕಿಲ್ಲ, ಹಾಕಿದ್ದೀನಿ. ಖಾರ ಎಲ್ಲ ಬರೀ ಮೊಟ್ಟೆ ಹೊಡಿತದೆ ಫ್ಲೇವರ್. ಮೊಟ್ಟೆ ಬೇಕಿನ ನಾನು ಮೊಟ್ಟೆ ಮಾಡ್ತಿರೋದು ಅಂತ ನೋಡಕ್ ಹೋದೆ. ಈಗ ನೋಡೋದು ಇವಾಗ ಫ್ರೈ ಮಾಡೋದಲ್ಲ. ಗೈಸ್ ಇದು ಇವತ್ತು ಅಂತ ಏನಾರ ಒಂದು ಹಸುವಾಗಿದೆ, ತಿನ್ಬೇಕಲ್ಲ. ನಿನ್ಗೆಲ್ಲ ಬರುತ್ತೆ, ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಏನ್ ಬರತ್, ಹಸುವಾಗಿ ನಾವು ನಾಯಿಗಳಾಗ್ಬಿಟ್ಟಿದೀವಿ. ಈಗ ಅದನ್ನ ತಿನ್ನೋದಷ್ಟೇ. ಈ ಡಯಟ್ ಅಲ್ಲಿ ಇರೋದಕ್ಕೋದಕ್ಕೂ ಎಷ್ಟು ಹಸುವಾಗ್ತಿದೆ ಅಂದ್ರೆ ಹೇಳ್ಬಾರ್ದು. ನಮ್ಮ ಪಾಡಿ ಯಾರಿಗೂ ಬೇಡ ಬಿಡಿ. ಇವಾಗ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ ಆ ಒಂದು ವಿಡಿಯೋಕ್ಕೆ ನಮ್ಮ ಮನೇಲೆಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ನಾನು ಹೋಗಿ ನನ್ನ ಕೂದಲನ್ನ ಸ್ಟ್ರೈಟ್ ಮಾಡಬೇಕು.
ಸೊ ಒಂದು ವಿಡಿಯೋ ಬರ್ತಿದೆ ಅಂತ ಹೇಳಿದಲ್ಲ, ಸೊ ಆ ಒಂದು ವಿಡಿಯೋದು ಬಿಹೈಂಡ್ ದ ಸೀನ್ಸ್ ಈ ಒಂದು ಏನೋ ವಿಡಿಯೋಲಿ ಹಾಕ್ತೀವಿ. ಸೊ ವೇಟ್ ಅಂಡ್ ವಾಚ್ ಗೈಸ್. ಅದು ಅಮ್ಮನ ಪಾತಯೇ ಅದೇನೋ ಇದಲ್ಲ, ಅದಕ್ಕೆಲ್ಲರೂ ರೆಡಿ ಆಗ್ತದೆ ನೋಡಿ. ಇಲ್ಲಿ ಮೈಕ್ ಇಟ್ಕೊಂಡು ಜನ ರೆಡಿ ಆಗಿದ್ದಾರೆ. ಇಲ್ಲಿ ಹೆಡ್ಫೋನ್ಸ್ ಹಾಕೋಣ, ಅದು ಹೆಡ್ಫೋನ್ಸ್ ಅಂಡ್ ಇದು ನಂದು ಆಕ್ಚುಲಿ ಮೈಕು. ಅಯ್ಯೋ ಹೆಲ್ಮೆಟ್ ಬಿದ್ದೋಗ್ತೈತೆ. ಅಂಡ್ ಇದು ನನ್ನ ಮೈಕ್ ಗೈಸ್, ಮೈಕ್ ಅಲ್ಲಿ ಇವಾಗ ಬರುತ್ತೆ ನೋಡಿ. ಅಂಡ್ ಕ್ಯಾಮ್ರಾಮ್ಯಾನ್ ಭರತ್ ಜೊತೆ ಯಶು, ಮೈಕ್ ಮ್ಯಾನ್, ಮೈಕ್ ವುಮೆನ್ ಯಶು, ಸಿಂಗರ್ ಧನುಶ್ರೀ, ಡಿಜೆ ಅಜಯ್. ನೋಡ್ತಿರೋ ಒಬ್ಬರೇ ಒಬ್ರು ಆಡಿಯನ್ಸ್. ಪರ್ಫಾರ್ಮ್ ಮಾಡೋದೇ ಜಾಸ್ತಿ ಇದಾರೆ ಗೈಸ್ ಆಡಿಯನ್ಸ್ಗಿಂತ. ಬರತ್ತು ಎಷ್ಟು ಇಮಿಟೇಟ್ ಮಾಡ್ತವ್ರೆ. ಇವಾಗ ಫುಲ್ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಅಂಡ್ ನಮ್ಮಪ್ಪ ನೋಡಿ, ನಮ್ಮಪ್ಪ ರೆಡಿ ಫುಲ್. ನನ್ ಹೊಸ ಗಾಗಲ್ಸ್ ಹಾಕೊಂಡು ಸ್ಟೆಪ್ ಮಾಡಬಜ್ಜಿ ಸ್ಟೆಪ್ಪು ಈಗ ತೋರ್ಸಿದ್ದು. ಎಷ್ಟು ತೋರ್ಸಿದ್ದು ತೋರ್ಸಿಶು ಅಮ್ಮನ್ನ ಸೂಪರ್ ಅಲ್ಲ ನೋಡಿ. ಮೈಕ್ ರೆಡಿ ಇದೆ. ಮೈಕ್ ಟೆಸ್ಟಿಂಗ್ ಅಪ್ಪಾಜಿ, ಮೈಕ್ ಟೆಸ್ಟಿಂಗ್. ಮೈಕ್ ಕಿತ್ಕೊಂಬಂತು. ನಮ್ಮಮ್ಮ ಮೇಲಿಂದ ಬಿಸಾಕಿದ್ರು ಗೈಸ್. ಇನ್ನೊಂದು ಮೇಲಿಂದ ಇಲ್ಲಿ ಬಿಸಾಕಿದ್ರು. ನಮ್ಮಪ್ಪ ಪಂಚ ಚೇಂಜ್ ಮಾಡ್ತಾರೆ ಇವಾಗ ಗೈಸ್. ಇವಾಗ ನಮ್ಮಣ್ಣ ಬಂದ. ನಗ್ಲೋ ಬೇಡೋ ನಗ್ತಾ ನೋಡಿ. ಕಳ್ಳ ಅಯ್ಯೋ ನಮ್ಮಣ್ಣ ಹೆಂಗ್ ಗೊತ್ತ ಗೈಸ್, ಈ ರಿಲೇಟಿವ್ಸ್ ಇನ್ನೊಬ್ರು ಮನೆಗೆ ಬಂದು ನಾಚ್ಕತ್ತಾರ ನೋಡಿ. ನಮ್ಮ ಅಣ್ಣ ಹಂಗೆ ನಮ್ಮನೆ ಅವ್ನ ಮನೇಲಿ ಅವನೇ ನಾಚ್ಕೊಳ್ಳೋದು. ಗೈಸ್ ಇಲ್ಲಿ ನೋಡಿ ಜನ ಪೇಟ ಹಾಕೊಂಡ್ರು. ಇವಾಗ ಇದ ಹೆಂಗ್ ಹಾಕತ್ತೀರಾ? ಗ್ಲಾಸಸ್ ಹೆಂಗ್ ಹಾಕತ್ತೀರಾ? ಅದ್ ಹಾಕೊಂಡೆ ಕಡ್ಕೊಂಡ್ಬಿಡ್ತೀರಾ? ಮೈಕ್ ರೆಡಿ. ಅಪ್ಪಾಜಿ ಮೇಲ್ ಕಟ್ಕೊಳ್ಳೋ ಪಂಚ ಹಂಗಿದ್ರೆ ಸಾಕ. ಅಂಕಲ್ ಮೇಲ್ ಕಟ್ಕೊಳ್ಳಿ. ಹಿಂಗೆ ಅಂಕಲ್ ಹಿಂಗ್ ಕೆಳಗಡೆ ನೀವು ಮೇಲೆ ಕಟ್ಕೊಳ್ಳಿ ಇಬ್ರು. ಸ್ಟಾರ್ಟಿಂಗ್ ನಾವು ಹಿಂಗ್ ತಗೊಂಡು ಹಿಂಗ್ ಕಟ್ಕೊತೀವಿ. ಓ ಸೂಪರ್ ಗೈಸ್. ಇವರು ಬರೀ ನೈಟಿ ಹಾಕೊಂಡೇ ಇದ್ ಮಾಡ್ತಾರೆ, ಜೀವನ ಸಾಗಿಸ್ಬಿಟ್ರು. ನಾನು ಹಂಗೆ ಸಿಗಿಸ್ಕೊತೀನಿ. ಪಂಚೆ ಅಂದ್ರೆ ಹಿಂಸೆ. ಅಪ್ಪಾಜಿ ಅಮ್ಮನ ಪಾತೈ ಅಮ್ಮನ ಹೇಳು. ಇದನ್ನ ನೋಡಿ ಬಿಹೈಂಡ್ ದ ಸೀನ್ಸ್ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಟೈಟ್ ಆಗಿಲ್ಲ ತಾನೆ ಫೇಸ್ಗೆ? ಅದ್ಯಾವ್ದೋ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಬರುತ್ತೆ ಇದ್ರಲ್ಲಿ ಪಬ್ಜಿಲಿ ಅಲ್ಲ ಕಣೋ, ಕುಂಫು ಪಾಂಡದಲ್ಲಿ. ಎಕ್ಸಾಕ್ಟ್ಲಿ ಹಿಂಗ್ ಬರುತ್ತೆ, ಪಾಂಡಾಗೆ ಬರೋದು. ಮುಂದೆ ಬಿದ್ದೋಗುತ್ತೆ. ಅಜಯ್ ನೀನ್ ಹಿಂಗ್ ಇಟ್ಕೊಂಡೆ ಸೂಪರ್ ಅಜಯ್, ಸೂಪರ್. ಸ್ಟಾರ್ಟ್ ಮಾಡ. ರೆಡಿ. ಎಷ್ಟು ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ವಿಡಿಯೋ ಬರೋದ ಗೈಸ್, ಏನ್ ನಾಚಿಕೆ ಹೇಳಿ ಅಷ್ಟೇ. ವಿಡಿಯೋ ಬರೋದೇ ಯಾರು ಬರಲ್ಲ ಅನ್ಕೊಂಡು ನೈಟ್ ಹಾಕೊಂಡು ಬಂದು ಒಂಚೂರು ಪೋಸ್ಟ್ ಮಾಡೋದು ಬರ್ತಾರೆ ಗೈಸ್. ಅಪ್ಪ ಸೂಪರ್. ಆಂಟಿ ಚಾಲೆಂಜು ಲಾಸ್ಟ್ ವಿಡಿಯೋ ಅಂಕಲ್ದು 1.8 ಮಿಲಿಯನ್ ಹೊಡೈತೆ. ಬರಲಿ ನಿನ್ನ ರೇಂಜಿಗೆ ಯಾರಿಲ್ಲ. ಇದೊಂಥರ ಚೆನ್ನಾಗೈತೆ. ಕಂಟೆಂಟ್ ಇವನು ಕಂಟೆಂಟ್.
ಮೇಡಮ್ ಏನ್ ಗೊತ್ತಾ, ಇವ್ನು ಹುಡ್ದಾಗ ನರ್ಸು ಗಂಡು ಹುಡ್ತು ಹೆಣ್ಣು ಹುಡ್ತು ಅಂದ್ರಂತೆ, ಕಂಟೆಂಟ್ ಹುಡ್ತು ಅಂತಂತೆ ಇವನು. ಆಂಟಿ ಅಂಕಲ್ ಮೇಲೆ ಚಾಲೆಂಜ್ ಮಾಡ್ಬಿಟ್ಟು ಬನ್ನಿ ಆಂಟಿ, ನೀವ್ ಇದಕ್ ಬಂದ್ರೆ ಒಂದು ಸೆಕೆಂಡ್ ಅಷ್ಟೇ ಇದೆ. ನಿಂತ್ಕೊಳ್ಳಿ ನೀವು. ಬರ್ತಾರೆ ಕೇಳಿ ಮುಗಿದೋಯ್ತು, ಬರ್ಲ ಬೇಕು ಇದಾಗ ಆ ಪೋಕ್ನ ಇಷ್ಟ ಪರವಾಗಿಲ್ಲ, ಹೆಣ್ಣು ಮಕ್ಕಳು ಕೇಳ್ತಾಳೆ. ಅಮ್ಮ ಇಲ್ಲಿಗೆ ಬರ್ರಿ ಮದ್ದಿಗೆ. ನನ್ನ ಮೈಕು ಗೊತ್ತಿಲ್ಲ. ಅಕ್ಕ ಮೆಮ್ಮನ್ನಪ್ಪ. ಮೆತ್ತಿಗೆ ಎಳಿಬೇಕು. ಜುಗಾಡ್ ಮಾಡಿರೋದು ಅದೆಲ್ಲ. ಇಡದ ತಗೊಳ್ಳಿ. ಅಯ್ಯೋ ಏನ್ ಮೇಡಮ್ ನೀವು, ಅದಾಗ್ಲೇ ನಾನು ಕರೆಕ್ಟಾಗಿ ಇಟ್ಟಿನಲ್ಲ ಇಷ್ಟೇ, ಕೂರ್ತಿಲ್ವಾ? ಯಾಕೆ ಮ್ಯಾಮ್ ನೀವು ಹಿಂಗ್ ಮಾಡೋದು ಯಾಕೆ ಮ್ಯಾಮ್? ನಾನು ಹಾಕ್ತೀನಿ ಬನ್ನಿ. ಯಶುನೇ ಬರ್ಬೇಕು. ಅಕ್ಕಿಗೆ ಆರೋಗ್ಯ ಬರುತ್ತೆ, ಮೀನಿಗೆ ಈಜೋಕೆ ಬರುತ್ತೆ, ನಮ್ ಯಶು ಅಕ್ಕಂಗೆ ಕಟ್ಟಕ್ಕೆ ಬರುತ್ತೆ. ಅದು ಕಿತ್ಕೊಂಡು ಬಿದ್ದೇ ಬೀಳುತ್ತೆ ಮಾಡೋವಾಗ. ಎಂಜಾಯ್ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ಸ್ಟಾಪ್ ಮಾಡ್ಕೊಂಡು ಎಂಜಾಯ್ ಮಾಡೋಕ್ಕಾಗಲ್ಲ. ಅದು ಫ್ರೀಯಾಗಿ ಬರ್ಬೇಕಲ್ವಾ? ಫ್ರೀಯಾಗಿ ಬರ್ಬೇಕಾದ್ರೆ ಅದ ಕಿತ್ಕೊಂಡ್ ಬರ್ಬೇಕು. ಅವಾಗಲೇ ಫ್ರೀಯಾಗಿ ಬರೋದು, ಮಜಾ ಬರೋದು. ಲೈಟ್ ಫೋಕಸ್. ನೀವ್ ಹಿಂಗೆ ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಇದು ಇಟ್ಕೊಂಡಿರೋ ಆಮೇಲೆ ಇದನ್ನ ಚಿಕ್ಕ ಹುಡುಗ ಹಿಂಗೆ ಏನೆಲ್ಲ ಮಾಡಿಡ್ತಾ ಇದೀವಿ ನೋಡಿ ಅಲ್ಲಿ. ಅವ್ನು ಎಂಜಾಯ್ ಮಾಡ್ತಾವನಲ್ಲ ನೋಡಿ ಅದನ್ನ. ಅವ್ವ ಅಲ್ಲಾಡ್ಸ್ಬಿಡು, ಹಿಂಗೆ ಇಟ್ಕೊಂಡಿರು. ಗ್ಲಾಸ್ ಹಿಂಗೆ ಇಟ್ಕೊಬಿಡು. ಹಿಂಗಿರ್ಲಿ ಬಿಡು. ಚೆನ್ನಾಗಿದೆ. ಇದೇ ಒಂದಿಗೆ ದುಡ್ಡು ಹಾಕೋದು ಗೈಸ್ ನಮ್ಮ ಪರ್ಫಾರ್ಮೆನ್ಸ್ ಆಯ್ತಾ? ಐ ಹೋಪ್ ಇಟ್ ಡಸಂಟ್ ಫಾಲ್. ಬೀಳಲ್ಲ ಕಟ್ಟಿದ್ದೀನಿ. ಸರಿ ಆಯ್ತು, ಸ್ಟಾರ್ಟ್ ಮಾಡೋಣ. ಇಲ್ಲ ಇಲ್ಲ, ಇದು ಹಿಂಗೆ ಇರ್ಲಿ ರೀ, ಹಿಂಗಿರ್ಲಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್, ಹಂಗೆ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾನ್ ಮ್ಯಾನ್. ನೀ ಹಿಂಗೆ ಅಂದ್ರೆ ಕುತ್ಕೆ. ಪ್ಯಾನ್ ಮ್ಯಾನ್ ಅಂತೆ. ಹಂಗೆ ಹಂಗೆ ಅದು ಒಂದು ಅವ್ರ ಹೊಟ್ಟೆಗೂ ಅದಕ್ಕೂ ಸಖತ್ತಾಗಿದೆ. ಅಂಕಲ್ ಸೂಪರ್. ಆಂಟಿ ಹೇಳಿದಾಗ ನೀವು ಕೇಳಬೇಕು. ಯಾವಾಗ್ಲೂ ನಾನು ಹೇಳ್ದಂಗೆ ಕೇಳೋದು, ಬಟ್ ಅಮ್ಮ ಬಂದ್ರೆ ನಮ್ಮಮ್ಮ ಹೇಳ್ದಂಗೆ ಕೇಳೋದು. ಇವಾಗ ಒಂದು ಕಳೆ ಬಂತು ವಿಡಿಯೋಗೆ. ಇವಾಗ ಎಲ್ಲರೂ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದಾರೆ ನೋಡಿ, ಬೇರೆ ಲೋಕದಲ್ಲಿದ್ದಾರೆ. ಇವ್ರು ಯಾರೋ ಬರಲ್ಲ ಅಂತ ಹೇಳ್ಬಿಟ್ಟು ಲೈಟ್ ಬಂದು ಇಟ್ಕೊಂಡಿದ್ರು. ಆ ಟವಲ್ ಇವತ್ತು ಬೆಲೆ ಬಂದಿದೆ. ಯಾವಾಗ್ಲೂ ಹಾಲಲ್ಲಿ ಬಿದ್ದಿರೋದು ಇವತ್ತು ನಮ್ಮ ಅಪ್ಪನ ತಲೆ ಮೇಲೆ ಇತ್ತದು. ಅಂಡ್ ಇವಂದು ಆಕ್ಟಿಂಗ್ ಅಂದ್ರೆ ಗೈಸ್, ಇವನಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನಮ್ದು ರೀಲ್ಸ್ ಅಲ್ಲಿ ಬರುತ್ತೆ, ಆ ವಿಡಿಯೋ ನೋಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ರೇಜಿ ಆಗಿರುತ್ತೆ. ಥ್ಯಾಂಕ್ಸ್ ಟು ಎಂತ ಕೆಂಪಣ್ಣ, ಭರತ್ತು ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.